ಮುಂಬರುವ ಸಚಿವ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯದ ಜೆಡ್ ಜಮೀರ್ ಅಹಮದ್ ಖಾನ್ ಮತ್ತು ನಸೀರ್ ಅಹಮದ್ ಅವರಿಗೆ ಉನ್ನತ ಮಟ್ಟದ ರಾಜಕೀಯ ಸ್ಥಾನಮಾನವನ್ನು ನೀಡುವಂತೆ ಒತ್ತಾಯಿಸಿ ಶುಕ್ರವಾರ ಮುಸ್ಲಿಂ ಸಮಾಜದ ಮುಖಂಡರು ವಿಜಯಪುರ ನಗರದ ಮೆಹಬೂಬ್ ನಗರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಖಾದಿ ಗ್ರಾಮೀಣಾಭಿವೃದ್ಧಿ ಸಂಘದ ನಿರ್ದೇಶಕ ಸೈವುಲ್ಲಾ ಮಾತನಾಡಿ, ಅಲ್ಪಸಂಖ್ಯಾತ ಸಮುದಾಯದ ಹಿರಿಯ ನಾಯಕ ಜೆಡ್ ಜಮೀರ್ ಅಹಮದ್ ಅವರಿಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು. ಇಡೀ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ಇವರ ಹಿಂದೆ ಇದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ತೆಲಂಗಾಣ, ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ಬರಲು ಕಾರಣವಾಗಿದ್ದಾರೆ. 2023ರ ಕರ್ನಾಟಕ ರಾಜ್ಯದ ಚುನಾವಣೆಯಲ್ಲಿ ಎಲ್ಲಾ ಮುಸ್ಲಿಮರು ಒಂದುಗೂಡಿಸಿ ಕಾಂಗ್ರೆಸ್ ಪರವಾಗಿ ಮತ ಸೆಳೆಯಲು ಯಶಸ್ವಿಯಾದರು. ಕಳೆದ ತಿಂಗಳು ನಡೆದ ಬಾಗಲಕೋಟೆ ಹಾಗೂ ದಾವಣಗೆರೆ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ನೇರ ಕಾರಣವಾಗಿದ್ದು, ಅವರಿಗೆ ಉನ್ನತ ಮಟ್ಟದ ಸ್ಥಾನಕ್ಕೆ ಆಗ್ರಹಿಸಿದರು. ಮಾಜಿ ಪುರಸಭಾ ಸದಸ್ಯರಾದ ಏಜಾಜ್ ಅಹಮದ್ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಪ್ರಾಮಾಣಿಕವಾಗಿ ಮತ ಚಲಾವಣೆ ಮಾಡಿದ್ದಾರೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಮತ್ತು ನಸೀರ್ ಅಹಮದ್ ಅವರ ಪ್ರಾಮಾಣಿಕತೆಗೆ ಕಾಂಗ್ರೆಸ್ ಪಕ್ಷವು ಸೂಕ್ತವಾದ ಸ್ಥಾನಮಾನವನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ನಯಾಜ್ ಪಾಷಾ, ಸೈಯದ್ ಮುಸ್ತಾಫ್, ಜಾವೇದ್ ಪಾಷಾ, ಅಪ್ರೋಚ್ ಮೌಲಾ, ಆಜಾಂ ಪಾಷಾ, ಬಾಬಾ ಜಾನ್, ಬಶೀರ್ ಸಾಬ್, ಯಾಸ್ಮಿನ್ ತಾಜ್ ಇನ್ನೂ ಅನೇಕ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. कांग्रेस पार्टी के बोलो, कांग्रेस पार्टी के सोनिया गांधी के, राहुल गांधी जी के, डीके शिव कुमार के, जयेश मुनियप्पनार के, जयेश मुनियप्पनार के, बोलो भारत माता के, बीजेड जमीर अहमद खान के, बीजेड जमीर अहमद खान के. ಏನ್ ಮಾಡ್ತೀರಾ ಸರ್? ಇವರಂಗೆ ಕಳ್ಕೊಂಡ್ಬಂದಿಲ್ಲ ನಾನು. ಇರೋದನ್ನ ಹೇಳ್ತೀನಿ. ಈ ಕಡೆ ನೋಡ್ರಿ ಅಣ್ಣ, ಸೈಪಣ್ಣ ಈ ಕಡೆ ನೋಡಿ. ನಾವು ನಮ್ಮ ವಾರ್ಡಿನ 27ನೇ ವಾರ್ಡಿನಲ್ಲಿ ಏನು ಸಭೆಯನ್ನು ಸಮಿತಿಯನ್ನು ಕರೆಯಲಾಗಿದೆ. ಮುಖ್ಯ ಅತಿ ಏನಂದರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೊಸ ಸರ್ಕಾರ ರಚನೆ ಮಾಡಿದ್ದಾರೆ. 25ನೇ CM ಆಗಿ ನಮ್ಮ ಡಿ.ಕೆ. ಶಿವಕುಮಾರ್ ಪದಗ್ರಹವನ್ನು ಮಾಡಿದ್ದಾರೆ. ಈ ದಿನ ಏನಾಗಿದೆ ಅಂದ್ರಪ್ಪ, ಇದು ಯಾವುದೋ ಒಂದು ವಿಡಿಯೋ ವೈರಲ್, ಅವರು ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು ಈಗ ಬೇಕಾಗಿರೋರು ಜನನೇ ಶತ್ರುಗಳು ಈ ವಿಡಿಯೋನು ರಿಲೀಸ್ ಮಾಡಿದ್ದಾರೆ. ಅದು ನಾನು ಏನಂತ ಹೇಳ್ತೀನಿ ಅಂದ್ರಪ್ಪ, ಅದು ಒಂದು ಸುಳ್ಳು ಮಾಹಿತಿ. ಆ ವಿಡಿಯೋ ಸುಳ್ಳು. ಹಾಗಾದರೆ ಪ್ರೂವ್ ಮಾಡಲಿ. ಆದರೆ ನಮ್ಮ BJD ಜಮೀರ್ ಅಹಮದ್ ಖಾನ್ ಅವರು ಯಾವತ್ತೂ ಪಕ್ಷದ್ರೋಹ ಮಾಡಿಲ್ಲ. ಅವರು ಇವತ್ತು ಮೈನಾರಿಟಿ ಏನಂದರೆ ಜಮೀರ್ ಅಹಮದ್ ಖಾನ್ ಇವತ್ತು ಅವ್ರು ಏನೇ ಕೆಲಸವನ್ನು ಮಾಡಿದ್ರೆ ಹೋಗಿದ್ದರಿಂದ ಅವ್ರನ್ನ ಅಡಚಣೆ ಮಾಡೋದಕ್ಕೆ ಈಗ ಒಂದು ಸ್ವತಂತ್ರ ಯೂಸ್ ಮಾಡಿದ್ದಾರೆ. ಅದು ನಮ್ಗೆ ಎಲ್ರಿಗೂ ಗೊತ್ತು. ಮತ್ತು ನಮ್ಮ ಡಿ.ಕೆ. ಸಾಹೇಬ್ರಿಗೂ ಗೊತ್ತು. ಎಲ್ಲ ಅಲ್ಲಿ ಏನು KPCC ಅಧ್ಯಕ್ಷರಾಗಲಿ, KPCC ಕಾರ್ಯದರ್ಶಿಗಳಾಗಲಿ, ಮತ್ತು ನಮ್ಮ AAC ರಾಹುಲ್ ಗಾಂಧಿ ಸಾಹೇಬರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ ಎಲ್ರಿಗೂ ಗೊತ್ತಿದೆ ಅದು. ಯಾಕಂದರೆ ಅವರು ಇಂಥ ಕಾರ್ಯಕರ್ತರು ಆಗಿಂದ ಚಿಕ್ಕ ಹುಡುಗರಿಂದ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷನ ಬಲಪಡಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಏನಿದೆ ಅಂದರೆ ಅವ್ರ ಮುಖಾಂತರನೇ ಇರೋದು. ದಾವಣಗೆರೆಯಲ್ಲಿ ಎಲೆಕ್ಷನ್ಗೂ ಅವ್ರು ಹೋಗಲ್ಲ ಅಂತ ಇದ್ರು. ಆದರೂ ನಮ್ಮ ಸಿದ್ದರಾಮಯ್ಯ ಅವರು ಮಿನಿಸ್ಟರ್ ಆಗಿರೋ ಸಿದ್ದರಾಮಯ್ಯ CM ಅವರು, ನೀನು ಹೋಗ್ಬಿಟ್ಟು ಬಾ, ದಯವಿಟ್ಟು ನನ್ನ ಮಾತು ಕೇಳು ಅಂತೇಳಿ ಅವ್ರು ಕಳಿಸಿದ್ದಾರೆ. ಆ ರೀತಿಯೇನೋ ವೇಳೆ ಕತಂತ್ರ ನಡೆದಿದೆ. ದಯವಿಟ್ಟು ಇದು ಸುಳ್ಳು ಮಾಹಿತಿ ವಿಡಿಯೋ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಮೈನಾರಿಟಿ ಪಕ್ಷ. ಅದು ಮೈನಾರಿಟಿಯವ್ರು ಯಾವತ್ತೂ ಪಕ್ಷಕ್ಕೆ ಬೇರೆ ಓಟಿಗೆ ಹಾಕೋದೇ ಇಲ್ಲ ಕಾಂಗ್ರೆಸ್ ಬಿಟ್ಟರೆ. ಆದರೂ ಈ ಥರ ಯಾಕೆ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಇದೇನೋ ತಂತ್ರ ನಡೀತಾ ಇದೆ. ಅದರಲ್ಲಿ ನಮ್ಮವರು ರಿಜ್ವಾನ್ ಅರ್ಷದ್ ಇದ್ದಾರೆ, MLA ಅವರು ಶಿವಾಜಿನಗರ, ತನ್ವೀರ್ ಸೇಠ್ ಇದ್ದಾರೆ, ಆಮೇಲೆ ಹಾರೀಸ್ ಇದ್ದಾರೆ, ನಲ್ಪಾಡ್ ಇದ್ದಾರೆ, UT ಖಾದರ್ ಅವರು ಇದ್ದಾರೆ. UT ಖಾದರ್ ಅಂತ ಕ್ಯಾಂಡಿಡೇಟು ನೀವು ನೋಡ್ದಂಗೆ ಯಾವತ್ತೂ ಸುಳ್ಳು ಹೇಳಿಕೆ ಮಾಡಲ್ಲ, ಅವರು ಸುಳ್ಳು ಹೇಳೋದಿಲ್ಲ. ಅದೇ ಥರ ನಮ್ಮ ಎಲ್ಲ ಕ್ಯಾಂಡಿಡೇಟ್ ಏನಿದ್ದಾರೆ ಮುಸ್ಲಿಮ್ಸ್ ಬಂದವರು ಯಾರು MLA ಅವರು ಇದ್ದಾರೆ, MLC ಇದ್ದಾರಲ್ಲ, ನಿಷ್ಠಾವಂತ MLA ಅವರು ಕಾಂಗ್ರೆಸ್ ಪಕ್ಷನ ದುಡಿತಾರೆ, ಕಾಂಗ್ರೆಸ್ಸಲ್ಲಿ ಇರ್ತಾರೆ. ಯಾರು ಏನೇ ಅಂದ್ಕೊಳ್ಳಿ, ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಅದು ಏನು ಹೋಗಿದೆಯಾ ನೀವು ವಿಡಿಯೋ, ಅದು ಸುಳ್ಳು ಅಂತ ನಾವು ಪ್ರೂವ್ ಆಗೇ ಆಗುತ್ತೆ. ದೇವರು ಅವರನ್ನು ಕೈ ಹಿಡಿತಾನೆ. ಮುಂದಿನ ದಿನಗಳಲ್ಲಿ ಈಗ ನಾವು ಸಾಕ್ಬಿಟ್ಟಿದೆ 11 ಜನದ. ಮುಂದಿನ ದಿನಗಳಲ್ಲಿ ಅವರನ್ನು ಈ ಸತಿ ನಮ್ಮ ಮಿನಿಸ್ಟರ್ ಮಾಡಲೇಬೇಕು.
ಮೊನ್ನೆ ವಕ್ಫ್ ಬೋರ್ಡಿನ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಬಿಟ್ಟು ದೊಡ್ಡ ಸ್ಥಾನ ಅವ್ರು ಕೊಡಬೇಕು, ಆದರೆ ಅವ್ರು ನಿಭಾಯಿಸ್ತಾರೆ. ಆ ನಿಭಾಯಿಸೋ ಶಕ್ತಿ ಜಮೀರ್ ಅಹಮದ್ ಖಾನ್ ಒಬ್ಬರಿಗೆ ಇರೋದು, ಇನ್ಯಾರ ಕೈಗೂ ಆಗಲ್ಲ. ಮೈನಾರಿಟೀಸ್ ವಿಜಯಪುರದಿಂದ ಹಿಡಿದು ಕೋಲಾರ ಹಿಡಿದು ಚಿಕ್ಕಬಳ್ಳಾಪುರ ಹಿಡಿದು ಇಡೀ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಅಂದರೆ ನಮ್ಮ ಬಾಸ್ ಜಮೀರ್ ಅಹಮದ್ ಖಾನ್. ಕರ್ನಾಟಕ ರಾಜ್ಯದ ಹೊಸದಾಗಿ ಸರ್ಕಾರ ರಚನೆ ಆಗಿರೋದ್ರಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹೈಕಮಾಂಡಿಂದ ಮುಖ್ಯಮಂತ್ರಿಗಳ ಆಯ್ಕೆ ಮಾಡಿದ್ದಾರೆ. ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಮುಸ್ಲಿಂ ಜನಾಂಗದವರು ಶಾಸಕರಾಗಿ ಒಳ್ಳೆ ಸರ್ಕಾರದಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಳ್ಳೆ ಕೆಲಸನ ಮಾಡಿದ್ದಾರೆ. ಅವ್ರಿಗೆ ಈ ಸಲ ಸಚಿವ ಸ್ಥಾನದಿಂದ ಕೈ ತಪ್ಪಿಸಿದ್ದಾರೆ. ನಮ್ಮ ತಾಲೂಕು ಮತ್ತು ವಿಜಯಪುರ ಟೌನ್ ಮುಖಾಂತರದಿಂದ ನಾವು ಸರ್ಕಾರ ಮತ್ತು ಆಲ್ ಇಂಡಿಯಾ ನಮ್ಮ ಹೈಕಮಾಂಡ್ ಏನಿದೆ ಅವರಿಗೆ ಒತ್ತಾಯ ಮಾಡ್ತೀವಿ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ಕೋರ್ತೀವಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಹೆಚ್ಚಿನ ಸ್ಥಾನವನ್ನು ಅವ್ರ ಮುಖಾಂತರನೇ ಮಾಡಿದ್ದಾರೆ. ಮತ್ತು ಕೇರಳ ಪಕ್ಕದ ರಾಜ್ಯ ಕೇರಳದಲ್ಲಿನೂ ಅವ್ರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಆಗಿದೆ. ಮತ್ತು ಮುಂದಿನ 2028ರಲ್ಲಿ ಮತ್ತೆ ಕಾಂಗ್ರೆಸ್ಸು 150 ಸ್ಥಾನಕ್ಕಿಂತ ಮೇಲೆ ಬಂದ್ರೂ ಆಶ್ಚರ್ಯ ಇಲ್ಲ. ಇಂಥ ಒಳ್ಳೆ ಸಚಿವರು ಕೆಲಸ ಮಾಡಿದ್ದಾರೆ, ನಮ್ಮ ಅಲ್ಪಸಂಖ್ಯಾತರಿಗೆ ಕಡೆಗಣಿಸ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ಎಲ್ಲ ನಮ್ಮ ತನ್ವೀರ್ ಸಾಬ್ ಇರಲಿ, ತನ್ವೀರ್ ಸೇಠ್ ಇರಲಿ, ಮತ್ತು ಹಾರಿಸ್ ಇರಲಿ, ಮತ್ತು ಜಮೀರ್ ಅಹಮದ್ ಅವ್ರನ್ನ ಎಲ್ಲ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಬೇಕು ಅಂತ ನಮ್ಮ ಅಲ್ಪಸಂಖ್ಯಾತರ ಮುಖಾಂತರದಿಂದ ಮನವಿ ಮಾಡ್ತಾಯಿದ್ದೀವಿ, ಸರ್ಕಾರಕ್ಕೆ ಮನವಿ. ತಮ್ಮ ಹೆಸರು? ಮೊಹಮ್ಮದ್ ಏಜಾಜು, ಮಾಜಿ ಪುರಸಭಾ ಸದಸ್ಯರು, ವಿಜಯಪುರ. ನಮ್ಮ ಜಮೀರ್ ಅಹಮದ್ ಅವ್ರಿಗೆ ಇವಾಗ ಮೋಸ ಆಗಿದೆ. ಆ ಮೋಸ ಆಗ್ದಿರ ಒಳ್ಳೆ ಹುದ್ದೆ ಕೊಟ್ಟು ಜೈಲು ಮಾಡಿಸ್ಬೇಕು ಅನ್ನೋದು ನಮ್ಮ ಕೋರಿಕೆ, ಮೈನಾರಿಟಿ ಅವ್ರದ್ದು ಅಷ್ಟೇ. ಇನ್ನು ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ.